ಮೂಡಾ ಪ್ರಕರಣ ಏನಾಯಿತು ಅನ್ನುವಂಥದ್ದು ಬಹಳ ಜನರಿಗೆ ಕುತೂಹಲ ಇತ್ತು. ಎಲ್ಲಿಗೆ ಅಲ್ಲಿಗೆ ನಿಂತು ಹೋಯ್ತಾ ಅದು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಕೇಸ್ ಮುಗದೆ ಹೋಯ್ತಾ, ಎಲ್ಲರಿಗೂ ಕ್ಲೀನ್ ಚಿಟ್ ಸಿಗ್ತಾ, ಅಥವಾ ಕೇಸನ್ನೇ ಮರೆಮಾಚಿಬಿಟ್ರಾ, ಈ ರೀತಿಯಾದಂಥ ಪ್ರಶ್ನೆಗಳು ಹಲವರಲ್ಲಿ ಕಾಡ್ತಾ ಇತ್ತು. ಕಾರಣ ಇದರಲ್ಲಿ ಬಹುಮುಖ್ಯವಾಗಿ ಕಾಣಿಸಿಕೊಂಡಿದ್ದು ಮುಖ್ಯಮಂತ್ರಿಯ ಹೆಸರು ತಳಕಾಕೊಂಡಿದ್ದೇ ಬಹಳ ಚರ್ಚೆಗೆ ಇದು ಎಡೆ ಮಾಡಿಕೊಟ್ಟಿತ್ತು. ಸೊ ಈಗ ಏನಾಯಿತು ಮೂಡಾ ಕೇಸು? ಪಬ್ಲಿಕ್ ಟಿವಿಯಲ್ಲಿ ಮೂಡಾ ಅಕ್ರಮದ ಬಿಗ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೂಡಾ ಅಧಿಕಾರಿಗಳ ಅಕ್ರಮ ಈಗ ಸಾಬೀತು. ಅಕ್ರಮವಾಗಿ ಮೂಡಾ ನೀಡಿದ್ದ 252 ನಿವೇಶನವನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 440 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿರೋದು. ದಿನೇಶ್ ಕುಮಾರ್ ಬಳಿ ಇದ್ದ 40 ಕೋಟಿ ಮೌಲ್ಯದ 32 ನಿವೇಶನ ವಶಕ್ಕೆ. ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿಯನ್ನ ಮಾಡಿದ್ದು ಇದೇ ದಿನೇಶ್ ಕುಮಾರ್. ಆಯುಕ್ತ ಬೇರೆ ಆಗಿದ್ದು. ಮೂಡಾ ಅಧಿಕಾರಿಗಳ ಅಕ್ರಮ ಈಗ ಸಾಬೀತಾಗಿದೆ. ಸೊ ಹಾಗಾಗಿ ಅಕ್ರಮವಾಗಿ ನೀಡಿದಂತಹ 252 ನಿವೇಶನಗಳನ್ನು ಮುಟ್ಟುಗೋಲು ಹಾಕೊಳ್ಳಲಾಗಿರೋದು. ಆಮೇಲೆ ಯಾರ್ಯಾರಿಗೆ ಈ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು ಮತ್ತೆ ಯಾರು ಹಂಚಿಕೆ ಮಾಡಿದ್ರು ಅನ್ನುವಂಥದ್ದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳಬೇಕಾಗತ್ತೆ. ತನಿಖೆಯನ್ನ ಮಾಡಿದಂಥ ತನಿಖಾಧಿಕಾರಿಗಳು 252 ನಿವೇಶನಗಳು ಯಾರು ಕೊಟ್ಟಿದ್ರು, ಯಾರಿಗೆ ಕೊಟ್ಟಿದ್ರು, ಇವೆಲ್ಲವೂ ಕೂಡ ಜನಸಾಮಾನ್ಯರ ಮುಂದೆ ಬರಬೇಕಾಗತ್ತೆ, ಗೊತ್ತಾಗಬೇಕಾಗತ್ತೆ. ಹೇಗೆ ಯಾವ ರೀತಿಯಾಗಿ ಇದನ್ನು ಯಾಮಾರಿಸುವಂಥ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಫೋಟೋ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್, ಇದೇ ವ್ಯಕ್ತಿ 32 ನಿವೇಶನಗಳನ್ನು ಅಕ್ರಮವಾಗಿ ಮಾಡಿಕೊಂಡಿದ್ದು. ಕುಟುಂಬಸ್ಥರ ಹೆಸರಿನಲ್ಲಿ ಆಸ್ತಿಯನ್ನ ಮಾಡಿದಂತಹ ವ್ಯಕ್ತಿ. ಅದರ ಮೌಲ್ಯ 40 ಕೋಟಿ. 32 ನಿವೇಶನಗಳನ್ನು ಇಷ್ಟ ಬಂದಂಗೆ ಅವ್ರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಅವರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಅದು ಕಾಟಾಚಾರಕ್ಕೆ ಯಾಕೆ ಮಾಡಿಸ್ತೀರಾ ಅನಿಸ್ಬಿಡುತ್ತೆ. ಇನ್ನು ಮೇಲೆ ನಾನು ನಿಷ್ಠೆಯಿಂದ, ನಾನು ಶ್ರದ್ಧೆಯಿಂದ, ಯಾವುದೇ ರೀತಿಯಾಗಿ ಲೋಭ ಇಲ್ಲದೇನೆ, ಕುಟುಂಬಸ್ಥರ ಹಸ್ತಕ್ಷೇಪ ಇಲ್ಲದೇನೆ, ನಾನು ಜನರಿಗೋಸ್ಕರ, ಇವೆಲ್ಲ ಏನು ಡೋಂಗಿ ಪ್ರಮಾಣ ಇದಕ್ಕೆ ಮಾಡಿಸ್ತೀರ ಈ ಅಧಿಕಾರಿಗಳು ಮತ್ತು ಸಚಿವ ಸ್ಥಾನದಲ್ಲಿರುವಂಥವರಿಂದ? ಒಂದ್ಸಲ ಹಂಗೆ ಅನಿಸ್ಬಿಡುತ್ತೆ. ಈ ಅಧಿಕಾರಿದು ಅದೇ ಕತೆ ಅಲ್ವ, ಮಾಜಿ ಅಧಿಕಾರಿದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನಿಜಕ್ಕೂ ಕೂಡ ಶ್ರೇಮಂತ ಅನಿಸ್ತಾ ಇದೆ. ಈಗ ಯಾರ್ಯಾರು ಏನು ಅನ್ನುವಂಥದ್ದನ್ನು ಕೂಡ ತನಿಖಾಧಿಕಾರಿಗಳು ಇದರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗತ್ತೆ ಅಲ್ವಾ ಮುರಳಿ? ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ತನಿಖೆ ಏನಿತ್ತು ಆ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ 440 ಕೋಟಿ ಮೌಲ್ಯದ 252 ನಿವೇಶನಗಳೇನಿತ್ತು ಅದನ್ನೆಲ್ಲ ಕೂಡ ಫ್ರೀಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮೂಡಾದ ಅಧಿಕಾರಿಗಳಿಗಿರ್ಬೋದು ಅಥವಾ ಬೇರೆ ಬೇರೆ ಅದರ ಬೇರೆ ಬೇರೆ ಇಲಾಖೆಗಳೇನಿದಾವೆ, ಕಂದಾಯ ಇಲಾಖೆಗಳೇನಿದೆ, ಅದಕ್ಕೆಲ್ಲದಕ್ಕೂ ಕೂಡ ಇಡಿ ಮಾಹಿತಿಗಳನ್ನ ಕೊಡುತ್ತೆ. ಯಾವ್ಯಾವ ಆಸ್ತಿ ಏನು ಅನ್ನೋದ್ರ ಬಗ್ಗೆ ಫ್ರೀಸ್ ಅನ್ನ ಮಾಡ್ಕೊಂಡಿರುವಂತದ್ದು ಮತ್ತು ಅದು ಯಾರ ಹೆಸರಿನಲ್ಲಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡುವಂಥದ್ದು. ಸದ್ಯಕ್ಕೆ ದಿನೇಶ್ ಕುಮಾರ್ ಏನಿದ್ರು ದಿನೇಶ್ ಕುಮಾರ್ ಕಡೆಯಿಂದನೂ ಕೂಡ 34 ಸೈಟ್ಗಳನ್ನ ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ 40.8 ಕೋಟಿ ಮೌಲ್ಯದ ಆಸ್ತಿಗಳು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ದಿನೇಶ್ ಕುಮಾರನ್ನ ಕಳೆದ 10 ದಿನಗಳ ಹಿಂದೆ ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿತ್ತು. ಅವರ ಪತ್ನಿ ಹೆಸರು ಇರ್ಬೋದು ಮತ್ತು ಬಾಮೈದ ಇರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರು ಬೇರೆ ಬೇರೆ ಏನಿದ್ರು ಅವರ ಹೆಸರಿನಲ್ಲೆಲ್ಲ ಕೂಡ ಈ ರೀತಿಯಲ್ಲಿ ಅಕ್ರಮವಾಗಿ ನಿವೇಶನಗಳನ್ನ ಖರೀದಿಯನ್ನ ಮಾಡಿದ್ದಾರೆ. ಜೊತೆಗೆ ಅಕ್ರಮವಾಗಿ ಲೇಔಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಹಣ ಸಹಾಯವನ್ನ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಈಗ ಮೂಡಾದ ಬೇರೆ ಬೇರೆ ಅಧಿಕಾರಿಗಳೇನಿದ್ರು ಅವರೆಲ್ಲರ ಆಸ್ತಿಗಳನ್ನು ಕೂಡ ಮುಟ್ಕೊಂಡು ಹಾಕೊಳ್ಳುವಂತ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.